ನಮಸ್ಕಾರ. ಚಿಪ್ಪಿಂಗ್ ಸ್ಟೆಪ್ ಮತ್ತು ಫೈಲಿಂಗ್ ಕುರಿತ ಈ ಸೆಷನ್ಗೆ ನಿಮಗೆ ಸ್ವಾಗತ. ನಾವು ಸೆಷನ್ ಅನ್ನ ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಡ್ರಾಯಿಂಗ್ ಪ್ರಕಾರ ಮಾರ್ಕ್ ಮಾಡಿ, ಚಿಸಲ್ ಬಳಸಿಕೊಂಡು ಪ್ರೊಫೈಲ್ ಅನ್ನು ಕತ್ತರಿಸಿ, ನೀಡಲಾದ ಅಳತೆಗೆ ಸ್ಟೆಪ್ ಅನ್ನು ಫೈಲ್ ಮಾಡಿ. ಸ್ಟೆಪ್ ಚಿಪ್ಪಿಂಗ್ ಮತ್ತು ಫೈಲಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳೆಂದರೆ ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್, ಡಿವೈಡರ್, ವರ್ನಿಯರ್ ಕ್ಯಾಲಿಪರ್, ಸರ್ಫೇಸ್ ಟೇಬಲ್, ಬಾಲ್ ಪೀನ್ ಹ್ಯಾಮರ್, ಆನ್ವಿಲ್, ಫ್ಲಾಟ್ ಚಿಸಲ್, ವುಡನ್ ಮ್ಯಾಲೆಟ್, ಟಿನ್ಮ್ಯಾನ್ಸ್ ಆನ್ವಿಲ್. ಸ್ನಿಪ್ ಅನ್ನು ಬಳಸಿ 0.5 mm ದಪ್ಪದ ಶೀಟ್ ಮೆಟಲ್ ಅನ್ನು 120 mm x 120 mm ಅಳತೆಗೆ ಹೇಗೆ ಕತ್ತರಿಸುವುದು ಎನ್ನುವುದನ್ನು ಈಗ ನೋಡೋಣ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಲಭ್ಯವಿರುವ ಶೀಟ್ ಮೆಟಲ್ನ ಅಳತೆಯನ್ನು ಪರಿಶೀಲಿಸಿ. ವುಡನ್ ಮ್ಯಾಲೆಟ್ ಅನ್ನು ಬಳಸಿಕೊಂಡು ಟಿನ್ಮ್ಯಾನ್ಸ್ ಆನ್ವಿಲ್ ಮೇಲೆ ಶೀಟ್ ಮೆಟಲ್ ಅನ್ನು ಫ್ಲಾಟನ್ ಮಾಡಿ. ಶೀಟ್ ಮೆಟಲ್ನ 4 ಎಡ್ಜ್ಗಳನ್ನು ಫೈಲ್ ಮಾಡಿ. ಶೀಟ್ ಮೆಟಲ್ ಮೇಲೆ ಸ್ಕ್ವೇರ್ ಮಾರ್ಕಿಂಗ್ ಮಾಡುವ ಕಾರ್ಯವಿಧಾನವನ್ನು ಕಲಿಯೋಣ. ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಶೀಟ್ ಮೆಟಲ್ ಮೇಲೆ 120 mm ನ ಸ್ಕ್ವೇರ್ ಅನ್ನು ಮಾರ್ಕ್ ಮಾಡಿ. ಒನ್ 120 mm ನ ಸ್ಕ್ವೇರ್ ಅನ್ನು ಪಡೆಯಲು ಸ್ನಿಪ್ ಅನ್ನು ಬಳಸಿಕೊಂಡು ಶೀಟ್ ಮೆಟಲ್ ಅನ್ನು ಕತ್ತರಿಸಿ. ಫೈಲ್ ಅನ್ನು ಬಳಸಿಕೊಂಡು ಶೀಟ್ ಮೆಟಲ್ನ ಸೈಡ್ಗಳನ್ನು ಡಿಬಾರ್ ಮಾಡಿ. ಡ್ರಾಯಿಂಗ್ ಮಾರ್ಕಿಂಗ್ ಅನ್ನು 5 ಪಾರ್ಟ್ಗಳಾಗಿ ವಿಂಗಡಿಸಲಾಗಿದೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5. ಪಾರ್ಟ್ 1 ನ ಮಾರ್ಕಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಫೇಸ್ ಬಿ ಇಂದ 10 mm, 20 mm ಮತ್ತು 30 mm ಅಂತರದಲ್ಲಿ ಫೇಸ್ ಎ ಮೇಲೆ ಹಾರಿಜಾಂಟಲ್ ಲೈನ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಪಡೆಯಲು ಫೇಸ್ ಇ ಇಂದ 25 mm, 55 mm ಮತ್ತು 85 mm ಅಂತರದಲ್ಲಿ ಲೈನ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಪಾರ್ಟ್ 1 ನ ಪ್ರೊಫೈಲ್ ಅನ್ನು ಹೈಲೈಟ್ ಮಾಡಿ. ಪಾರ್ಟ್ 2 ನ ಮಾರ್ಕಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಡ್ರಾಯಿಂಗ್ ಪ್ರಕಾರ ಫೇಸ್ ಇ ಇಂದ 15 mm ಅಂತರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಫೇಸ್ ಬಿ ಇಂದ 40 mm, 50 mm, 60 mm ಮತ್ತು 65 mm ಅಂತರದಲ್ಲಿ ಅದು 15 mm ಲೈನ್ ಅನ್ನು ಮುಟ್ಟುವವರೆಗೂ ಲೈನ್ಗಳನ್ನು ಎಳೆಯಿರಿ. ಅದೇ ರೀತಿ ಫೇಸ್ ಬಿ ಇಂದ 75 mm, 85 mm, 90 mm
100 mm ಮತ್ತು 110 mm ಅಂತರದಲ್ಲಿ ಅದು 15 mm ಲೈನ್ ಅನ್ನು ಮುಟ್ಟುವವರೆಗೂ ಲೈನ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಅಗತ್ಯವಿರುವ ಪಾರ್ಟ್ 2ನ ಪ್ರೊಫೈಲ್ ಅನ್ನು ಪಡೆಯಲು ಲೈನ್ಗಳನ್ನು ಜಾಯಿನ್ ಮಾಡಿ. ಪಾರ್ಟ್ 1 ಮತ್ತು ಪಾರ್ಟ್ 2ನ ಪ್ರೊಫೈಲ್ ಅನ್ನು ಅವಲೋಕಿಸಿ. ಪಾರ್ಟ್ 3ನ ಮಾರ್ಕಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಫೇಸ್ ಎ ಮೇಲೆ ಫೇಸ್ ಡಿ ಇಂದ 20 mm ಅಂತರದಲ್ಲಿ ಒಂದು ಲೈನ್ ಅನ್ನು ಎಳೆಯಿರಿ. ಅದೇ ರೀತಿ ಫೇಸ್ ಎ ಮೇಲೆ ಫೇಸ್ ಇ ಇಂದ 20 mm, 40 mm ಮತ್ತು 60 mm ದೂರದಲ್ಲಿ 20 mm ವರ್ಟಿಕಲ್ ಲೈನ್ ಅನ್ನು ಮುಟ್ಟುವವರೆಗೂ ಹಾರಿಜಾಂಟಲ್ ಲೈನ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಪಾರ್ಟ್ 3ನ ಪ್ರೊಫೈಲ್ ಅನ್ನು ಪಡೆಯಲು ಟ್ರಯಾಂಗಲ್ ಅನ್ನು ರಚಿಸಿ. ಪಾರ್ಟ್ 1, 2 ಮತ್ತು 3ನ ಪ್ರೊಫೈಲ್ ಅನ್ನು ಅವಲೋಕಿಸಿ. ಪಾರ್ಟ್ 4ನ ಮಾರ್ಕಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಡ್ರಾಯಿಂಗ್ ಪ್ರಕಾರ ಫೇಸ್ ಎ ಮೇಲೆ ಫೇಸ್ ಇ ಇಂದ 80 mm, 95 mm ಮತ್ತು 110 mm ಅಂತರದಲ್ಲಿ ಲೈನ್ಗಳನ್ನು ಎಳೆಯಿರಿ. ಅದೇ ರೀತಿ ಡ್ರಾಯಿಂಗ್ ಪ್ರಕಾರ ಫೇಸ್ ಬಿ ಇಂದ 85 mm, 90 mm, 100 mm ಮತ್ತು 110 mm ಅಂತರದಲ್ಲಿ ಲೈನ್ಗಳನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ ಪಾರ್ಟ್ 4ನ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಿ. ಪಾರ್ಟ್ 1, 2, 3 ಮತ್ತು 4ನ ಪ್ರೊಫೈಲ್ ಅನ್ನು ಅವಲೋಕಿಸಿ. ಪಾರ್ಟ್ 5ನ ಮಾರ್ಕಿಂಗ್ ಕಾರ್ಯವಿಧಾನವನ್ನು ಕಲಿಯೋಣ. ಫೇಸ್ ಎ ಮೇಲೆ ಫೇಸ್ ಸಿ ಇಂದ 6 mm ಮತ್ತು 25 mm ಅಂತರದಲ್ಲಿ ಲೈನ್ಗಳನ್ನು ಎಳೆಯಿರಿ. ಫೇಸ್ ಬಿ ಇಂದ 25 mm ಅಂತರದಲ್ಲಿ ಒಂದು ಲೈನ್ ಎಳೆಯಿರಿ ಮತ್ತು ಎಂಡ್ ಪಾಯಿಂಟ್ ಅನ್ನು O ಎಂದು ಮಾರ್ಕ್ ಮಾಡಿ. ಡಿವೈಡರ್ ಅನ್ನು ಬಳಸಿಕೊಂಡು ಸ್ಟೀಲ್ ರೂಲ್ ಮೇಲೆ 25 mm ಅನ್ನು ಅಳತೆ ಮಾಡಿ. ಡ್ರಾಯಿಂಗ್ ಪ್ರಕಾರ ಸೆಂಟರ್ O ಮತ್ತು ರೇಡಿಯಸ್ 25 mm ಇರುವಂತೆ ಆರ್ಕ್ AB ಅನ್ನು ಎಳೆಯಿರಿ. ಡ್ರಾಯಿಂಗ್ ಪ್ರಕಾರ 75 mm ರೇಡಿಯಸ್ ಟೆಂಪ್ಲೇಟ್ ಅನ್ನು ಬಳಸಿಕೊಂಡು ಬಿ ಮತ್ತು ಸಿ ಪಾಯಿಂಟ್ಗಳನ್ನು ಜಾಯಿನ್ ಮಾಡುವ ಒಂದು ಆರ್ಕ್ ಅನ್ನು ರಚಿಸಿ. ಈ ರೀತಿಯಲ್ಲಿ ಪಾರ್ಟ್ 5ನ ಪ್ರೊಫೈಲ್ ಪೂರ್ಣಗೊಳ್ಳುತ್ತದೆ. ಡ್ರಾಯಿಂಗ್ ಪ್ರಕಾರ ಪ್ರೊಫೈಲ್ ಅನ್ನು ಪಡೆಯಲು ಪಾರ್ಟ್ಗಳ ಎಲ್ಲಾ ಎಂಡ್ ಪಾಯಿಂಟ್ಗಳು ಸರಿಯಾಗಿ ಜಾಯಿನ್ ಆಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಚಿಪ್ಪಿಂಗ್ ಮಾಡುವ ಸಮಯದಲ್ಲಿ ಮೂವ್ಮೆಂಟ್ ಅನ್ನು ತಪ್ಪಿಸಲು ಶೀಟ್ ಅನ್ನು ಕ್ಲ್ಯಾಂಪ್ ಮಾಡಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪಾರ್ಟ್ 1ನ ಚಿಪ್ಪಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪಾರ್ಟ್ 2ನ ಚಿಪ್ಪಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪಾರ್ಟ್ 3ನ
ಚಿಪ್ಪಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪಾರ್ಟ್ 4ನ ಚಿಪ್ಪಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಸಣ್ಣ ಫ್ಲಾಟ್ ಚಿಸಲ್ ಮತ್ತು ಬಾಲ್ ಪಿನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಪಾರ್ಟ್ 5ನ ಚಿಪ್ಪಿಂಗ್ ಆಪರೇಷನ್ ಅನ್ನು ನಿರ್ವಹಿಸಿ. ಅಗತ್ಯವಿರುವ ಪ್ರೊಫೈಲ್ಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಚಿಪ್ಡ್ ಪ್ರೊಫೈಲ್ ಅನ್ನು ಡಿಬರ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿ ಅಳತೆಗಳನ್ನು ಪರಿಶೀಲಿಸಿ. ರಿಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಡ್ರಾಯಿಂಗ್ ಪ್ರಕಾರ ಮಾರ್ಕ್ ಮಾಡುವುದು, ಚಿಸಲ್ ಬಳಸಿಕೊಂಡು ಪ್ರೊಫೈಲ್ ಅನ್ನು ಕತ್ತರಿಸುವುದು, ನೀಡಲಾದ ಅಳತೆಗೆ ಸ್ಟೆಪ್ ಅನ್ನು ಫೈಲ್ ಮಾಡುವುದು. ಇದು ಚಿಪ್ಪಿಂಗ್ ಸ್ಟೆಪ್ ಮತ್ತು ಫೈಲಿಂಗ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ನಿಮ್ಮನ್ನು ಮುಂದಿನ ಸೆಷನ್ನಲ್ಲಿ ಭೇಟಿ ಮಾಡ್ತೇನೆ.